ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಂದು ಚಿಕ್ಕ ಅಪ್ಡೇಟ್ ವಿಡಿಯೋ. ನನ್ನ ಚಾನಲ್ನಲ್ಲಿ ಬಟರ್ ಫ್ರೂಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹಣ್ಣನ್ನೆಲ್ಲ ತಿಂದಾದಮೇಲೆ ಸೀಡ್ಸ್ನ ನೆಡೋದ್ರ ಬಗ್ಗೆ ತೋರಿಸಿದ್ದೆ. ಆ ಸೀಡ್ಸ್ ಎಲ್ಲ ಇವತ್ತು ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಪ್ರತಿ ಸಲ ಬಟರ್ ಫ್ರೂಟ್ ಕಟ್ ಮಾಡಿದಾಗಲೂ ಆ ಸೀಡ್ಸ್ನ ನಾನು ಎಸಿದಾನೆ ಅದನ್ನೆಲ್ಲ ಒಂದು ಪಾಟಲ್ಲಿ ನೆಡ್ತಾ ಇದ್ದೆ. ಅದೆಲ್ಲ ಇವಾಗ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಸ್ಟಾರ್ಟಿಂಗಲ್ಲಿ ಮೊಳಕೆ ಬಂದಾಗ ಈ ರೀತಿ ಇತ್ತು. ಇದು 1 ಮಂತ್ ಆದಮೇಲೆ ಒಂದು ಚಿಕ್ಕ ಪಾಟಲ್ಲಿ 4-5 ಸೀಡ್ಸ್ನ ಹಾಕಿಟ್ಟಿದ್ದೆ. ಅದಷ್ಟು ಗಿಡಗಳು ಬಂದಿದೆ. ಬೇರೆ ಪಾಟ್ಗಳಲ್ಲೆಲ್ಲ ಯಾವ್ಯಾವುದರಲ್ಲಿ ಖಾಲಿ ಜಾಗ ಇತ್ತೋ ಅದರಲ್ಲೆಲ್ಲ ನಾನು ಸುಮ್ಮನೆ ಹಾಕಿಟ್ಟಿದ್ದೆ, ಬಂದರೆ ಬರಲಿ ಅಂತ. ಅದೆಲ್ಲ ಗಿಡಗಳಾಗಿ ಬಂದಿದೆ. ಈ ಗಿಡಗಳೆಲ್ಲ ಇವಾಗ 1.5 ಅಡಿಯಷ್ಟು ಉದ್ದ ಆಗಿದೆ. ಈ ಪಾಟಲ್ಲಿ ಬೆಳೆಯೋಕ್ಕೆ ಜಾಗ ಸಾಕಾಗಲ್ಲ. ಅದಕ್ಕೆ ನಾವೀಗ ಬೇರೆ ಕಡೆ ಶಿಫ್ಟ್ ಮಾಡಲೇಬೇಕು. ನಾವು ಸೀಡ್ಸ್ ನಡಬೇಕಾದ್ರೆ ಮಣ್ಣು ಒಳಗೆ ನೆಟ್ಟಿರ್ತೀವಲ್ವ, ಇವಾಗ ಬೆಳೆದ ಮೇಲೆ ಮಣ್ಣನ್ನು ಸರಿಸ್ಕೊಂಡ್ಬಿಟ್ಟು ಅದರಷ್ಟಕ್ಕದು ಈ ಥರ ಮೇಲ್ಗಡೆಗೆ ಬಂದಿದೆ. ತುಂಬ ಫಾಸ್ಟಾಗಿ ಗ್ರೋ ಆಗೋಂಥ ಪ್ಲ್ಯಾಂಟ್ ಇದು. ಅಷ್ಟೇ ಈಸಿ ಕೂಡ ಬೆಳೆಯೋದಕ್ಕೆ. ಇದಕ್ಕೆ ಇವಾಗ ಇಂಡಿವಿಜುವಲ್ ಆಗಿ ಬೆಳೆಯೋಂಥ ಟೈಮ್ ಬಂದಿದೆ. ನಾವು ಇದನ್ನು ಪಾಟಲ್ಲಿ ಹಾಕೋದಕ್ಕಿಂತ ನೆಲದ ಮೇಲೆ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನ ಇವಾಗ ನೆಲದ ಮೇಲೆ ಹಾಕ್ತೀನಿ. ನನಗೆ ಕಮೆಂಟ್ಸಲ್ಲಿ ಪಾರಿಜಾತ ಮತ್ತು ಮಲ್ಲಿಗೆ ಹೂವಿನ ಬಗ್ಗೆನೂ ಕೇಳಿದರು. ಇದೆರಡು ನಾವು ಪಾಟಲ್ಲಿ ಬೆಳೆಸೋದಕ್ಕಿಂತ ನೆಲದ ಮೇಲೆ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪಾಟಲ್ಲಿ ಬೆಳೆಸಿದ್ರು ದೊಡ್ಡ ಪಾಟಲ್ಲಿ ಬೆಳೆಸ್ಬೇಕು. ಇದನ್ನು ನಾವು ಇದನ್ನು ನೆಲದ ಮೇಲೆ ಹಾಕಿದ್ದೀವಿ. ಇದಕ್ಕೆ ಜಾಸ್ತಿ ಕೇರ್ ತೊಗೊಳ್ಳಲ್ಲ. ವರ್ಷಕ್ಕೆ ಒಂದು ಸಲ ಕಾಂಪೋಸ್ಟ್ ಹಾಕಿದರೆ ಸಾಕು. ಯಾವುದೇ ಕಾಂಪೋಸ್ಟ್ ಹಾಕ್ಬೋದು, ಆರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು. ವರ್ಷಕ್ಕೆ ಒಂದು ಸಲ ಹಾಕಿದರೆ ಸಾಕು. ಪಾರಿಜಾತ ಹೂವು ರಾತ್ರಿ ಹೊತ್ತರಳುತ್ತೆ. ಬೆಳಗ್ಗಿನ ಜಾವ ನೆಲದ ಮೇಲೆಲ್ಲ ಈ ರೀತಿ ಬಿದ್ದಿರುತ್ತೆ. ಇದ್ರದ್ದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದನ್ನು ತುಂಬ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ಈ ಪಾರಿಜಾತದ ಗಿಡನ ಇವಾಗ ಮಳೆಗಾಲದಲ್ಲಿ ಟ್ರಿಮ್ ಮಾಡಬೇಕು. ಆವಾಗ ಎಕ್ಸ್ಟ್ರಾ ಬ್ರಾಂಚಸ್ ಎಲ್ಲ ಬಂದು ಹರಡಿಕೊಂಡು ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ. ಈಗ ಸದ್ಯಕ್ಕೆ ಹೂವು ಜಾಸ್ತಿ ಇರೋದ್ರಿಂದ ಇದರಲ್ಲಿ ಈ ಹೂವೆಲ್ಲ ಬಿಟ್ಟು ಹೋದ್ಮೇಲೆ ಆಮೇಲೆ ಕಟಿಂಗ್ ಮಾಡ್ತೀನಿ ನಾನು. ಈ ಹೂವಿನ ಕಲರ್ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಬಿಳಿ ಇರುತ್ತೆ, ಕೆಳಗಡೆ ತೊಟ್ಟಿರುತ್ತಲ್ಲ ಇದು ಆರೆಂಜ್ ಕಲರ್ ಇರುತ್ತೆ. ಈ ಪಾರಿಜಾತ ಹೂವನ್ನ ಡೈ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಮಲ್ಲಿಗೆ ಹೂವಿನ ಗಿಡನೂ ಅಷ್ಟೇ, ಅದ್ರ ಪಕ್ಕನೇ ಇದೆ ಇದು ಮಲ್ಲಿಗೆ ಹೂವಿನ ಗಿಡ. ಇದನ್ನು ಅಷ್ಟೇ ನೆಲದ ಮೇಲೆ ಹಾಕಿದರೆ ಹರಡ್ಕೊಂಡು ಬೆಳೆಯುತ್ತೆ. ಪಾಟಲ್ಲಿ ಹಾಕಿದರೆ ನಮಗೆ ಹೂಗಳು ಜಾಸ್ತಿ ಸಿಗಲ್ಲ. ನೆಲದ ಮೇಲೆ ಹಾಕೊಂಡ್ರೆ ಹರಡ್ಕೊಂಡು ಬೆಳೆಯೋದ್ರಿಂದ ನಮಗೆ ಹೂ ಜಾಸ್ತಿ ಸಿಗುತ್ತೆ. ಮಲ್ಲಿಗೆ ಮತ್ತು ಪಾರಿಜಾತ ಗಿಡಗಳಿಗೆಲ್ಲ ನಾವು ಜಾಸ್ತಿ ಕೇರ್ ಮಾಡಲ್ಲ. ನೆಲದ ಮೇಲೆ ಇರೋದ್ರಿಂದ ಇದು ವರ್ಷಕ್ಕೆ ಒಂದೇ ಸಲ ಕಾಂಪೋಸ್ಟ್ ಹಾಕೋದು ನಾವು. ಈ ಪಾರಿಜಾತ ಮತ್ತು ಮಲ್ಲಿಗೆ ಇದು ಎರಡೂ ಗಿಡಗಳಿಗೆ ಹುಳುಗಳು ಅಟ್ಯಾಕ್ ಮಾಡಿದರೆ ಅಥವಾ ರೋಗಗಳೇನಾದರೂ ಬಂದರೆ ನೀಮ್ ಆಯಿಲ್ ಇಟ್ಕೊಂಡಿರಬೇಕು. ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಸಾಕು. ಅದಕ್ಕೆ ಇವಾಗ ತೋರಿಸ್ತಾ ಇರೋ ವಿಡಿಯೋ ನೀವು ಫನ್ ಅಂತನಾದರೂ ತಿಳ್ಕೊಬೋದು ಅಥವಾ ಯೂಸ್ಫುಲ್ ಅಂತನಾದರೂ ತಿಳ್ಕೊಬೋದು. ನಾವು ಕಟ್ಟಿಂಗ್ ಮಾಡ್ತೀವಲ್ಲ, ನನ್ನ ದಾಸವಾಳ, ರೋಸು ಮತ್ತು ಆ್ಯಂಥೋರಿಯಮ್ಸ್ ಇದೆಲ್ಲ ಜಾಸ್ತಿ ಗಿಡಗಳಿದ್ದಾಗ ಅದನ್ನ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದರದ್ದು ಕಲರ್ಸ್ ಯಾವುದು ಅಂತ ಗೊತ್ತಾಗಲ್ಲ. ಆವಾಗ ಅದನ್ನ ಲೇಬಲ್ ಮಾಡ್ತೀನಿ ಈ ರೀತಿ. ಐಸ್ ಕ್ರೀಮ್ ಸ್ಟಿಕ್ಸು ಮತ್ತು ಸ್ಟ್ರಾ ಇರುತ್ತಲ್ಲ, ಅದಕ್ಕೆ ಮಾರ್ಕರಲ್ಲಿ ಅದು ಯಾವ ಕಲರ್ ಪ್ಲ್ಯಾಂಟ್ ಅಂತ ಹೆಸರು ಬರೆದ್ಬಿಟ್ಟು ಅದೇ ಪಾಟಲ್ಲಿ ಚುಚ್ಚಿಡ್ತೀನಿ. ಆ್ಯಂಥೋರಿಯಮ್ಸ್ ಗಿಡಗಳು ಜಾಸ್ತಿ ಇರೋದ್ರಿಂದ ಅದರಲ್ಲಿ ಎಕ್ಸ್ಟ್ರಾ ಕಂದುಗಳು ಬರ್ತಾನೆ ಇರುತ್ತೆ. ಅದನ್ನು ನನ್ನ ಫ್ರೆಂಡ್ಸ್ ಯಾರಾದರೂ ಕೇಳಿರ್ತಾರೆ ಅಥವಾ ಗಿಫ್ಟ್ ಕೊಡೋಕ್ಕೆ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಕಂದುಗಳನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದರದ್ದು ಕಲರ್ಸ್ ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಈ ರೀತಿ ಲೇಬಲ್ಗಳನ್ನ ಮಾಡ್ತೀನಿ. ಇದು ಜ್ಯೂಸ್ ಕುಡಿಯೋಂಥ ಸ್ಟ್ರಾ. ಇದು ಒಳಗಡೆ ಪ್ಲಾಸ್ಟಿಕ್ ಇದೆ, ಮೇಲ್ಗಡೆ 1 ಲೇಯರ್ ಪೇಪರ್ ಇದೆ. ಇದನ್ನು ನಾನು ಲೇಬಲ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಎಕ್ಸಾಂಪಲ್ಗೋಸ್ಕರ ಹೂ ಬಿಟ್ಟಿರೋ ಗಿಡ ತೋರಿಸ್ತಾ ಇದ್ದೀನಿ. ಆ್ಯಂಥೋರಿಯಂ ಹೂವು ಇವಾಗ ವೈಟ್ ಮೇಲೆ ಲೈಟ್ ಆರೆಂಜ್ ಶೇಡ್ ಇದೆ. ಅದಕ್ಕೆ ನಾನು ವೈಟ್ ಆ್ಯಂಡ್ ಆರೆಂಜ್ ಅಂತ ಬರ್ದಿದ್ದೀನಿ. ಸ್ಟ್ರಾಗಿಂತ
ಐಸ್ ಕ್ರೀಮ್ ಸ್ಟಿಕ್ಸೇ ಬೆಸ್ಟ್ ಅಂತ ಹೇಳ್ತೀನಿ, ಅದು ವುಡನ್ ಆಗಿರೋದ್ರಿಂದ. ಈ ಆಂಥೋರಿಯಂ ಕಲರು ಮೆರೂನ್ ರೆಡ್ ಇರೋದ್ರಿಂದ ಅದಕ್ಕೆ ಮೆರೂನ್ ರೆಡ್ ಅಂತ ಬರೀತೀವಿ. ಪ್ಲಾಸ್ಟಿಕ್ ಪಾಲಿಥೀನ್ ಬ್ಯಾಗ್ಸ್ ಬರುತ್ತಲ್ಲ ಗಿಡಗಳು ಬುಟ್ಟಿ ಮಾಡೋಕ್ಕೆ ಅಂತಲೇ, ಆ ಥರ ಬುಟ್ಟಿಗಳನ್ನ ತೊಗೊಂಡು ನಾನು ಕಟ್ಟಿಂಗ್ಗಳನ್ನ ಹಾಕಿಬಿಟ್ಟು ಒಂದು ಕಲರ್ ಇರೋದನ್ನ ಒಂದು ಸೈಡ್ ಇಡ್ತೀನಿ. ಎಕ್ಸಾಂಪಲ್ 10 ಬುಟ್ಟಿಗಳನ್ನ ಒಂದು ಕಡೆ ಇಟ್ಬಿಟ್ಟು ಒಂದು ಲೇಬಲ್ನ ಮಾಡ್ತೀನಿ. ಇನ್ನೊಂದು ತುಂಬ ಕಾಮನಾಗಿ ನಾವೆಲ್ಲರೂ ಮಾಡೋವಂಥ ಮಿಸ್ಟೇಕು, ನಾವು ಪಾಟ್ ಕೆಳಗೆ ಪ್ಲೇಟ್ನ ಇಡ್ತೀವಿ. ನಾವು ಬಾಲ್ಕನಿಯಲ್ಲಿ ಇಡಬೇಕಾದ್ರೆ ಅಥವಾ ಫೋರ್ಟಿಕೋದಲ್ಲಿ ಇಡಬೇಕಾದ್ರೆ ಮಣ್ಣೆಲ್ಲ ಕೆಳಗಡೆ ಬಂದು ಗಲೀಜಾಗಿಬಿಡುತ್ತೆ ಅಂತ ಪ್ಲೇಟನ್ನು ಇಡ್ತೀವಿ. ಅದೇ ನಾವು ಮಾಡೋವಂಥ ದೊಡ್ಡ ಮಿಸ್ಟೇಕು. ಡ್ರೈನೇಜ್ ಹೋಲ್ ಏನಕ್ಕೆ ಮಾಡಿರ್ತಾರೆ, ಎಕ್ಸೆಸ್ ನೀರು ಹೊರಗಡೆ ಹೋಗೋದಕ್ಕೆ, ಹಾಗೆ ಬೇರ್ಗಳಿಗೆ ಉಸಿರಾಡೋದಕ್ಕೆ ಅಂತ. ನಾವು ಅದನ್ನೇ ಕ್ಲೋಸ್ ಮಾಡಿಬಿಟ್ರೆ ಬೇರ್ಗಳಿಗೆ ಉಸಿರಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇದಕ್ಕೆ ನಾವೇ ಒಂದೇನಾದರೂ ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕು. ಫೋರ್ಟಿಕೋನ ಅಥವಾ ಬಾಲ್ಕನಿನ ತೊಳೆದಾಗ ಮಾತ್ರ ಪ್ಲೇಟ್ನ ಇಟ್ಬಿಟ್ಟು ಬಾಕಿ ಟೈಮ್ನಲ್ಲಿ ಆ ಪ್ಲೇಟ್ನ ಹೊರಗಡೆ ತೆಗೆದಿಡೋದು, ಈ ರೀತಿ ಏನಾದರೂ ಮಾಡ್ಕೋಬೋದು. ಅಥವಾ ಆಲ್ಟರ್ನೇಟಿವ್ ಡೇಸ್, ಒಂದಿನ ಪ್ಲೇಟ್ನ ಇಟ್ಬಿಟ್ಟು ನೆಕ್ಸ್ಟ್ ಡೇ ಪ್ಲೇಟ್ನ ತೆಗೆಯೋದು, ಈ ರೀತಿ ಮಾಡಿಕೊಂಡು ನಮ್ಮ ಗಿಡಗಳನ್ನ ಚೆನ್ನಾಗಿ ಗ್ರೋ ಆಗೋಂಗೆ ಮಾಡ್ಕೋಬೋದು. ಇನ್ನೂ ಒಂದು ಐಡಿಯಾ ಇದೆ, ಹಳೆ ಪಾಟಿನ ಚೂರುಗಳನ್ನ ಅಥವಾ ಇಟ್ಟಿಗೆ ಪೀಸ್ಗಳನ್ನ ಈ ರೀತಿ ಇಟ್ಕೊಂಡ್ರೆ ಏರೇಷನ್ನು ಚೆನ್ನಾಗಾಗುತ್ತೆ, ನೀರು ಬಂದು ಪ್ಲೇಟ್ ಮೇಲೆ ನಿಂತ್ಕೊಳ್ಳುತ್ತೆ. ನಾನು ಕೂಡ ಇದೇ ತಪ್ಪನ್ನು ಮಾಡ್ತಾಯಿದ್ದೆ. ನನಗೂ ಇತ್ತೀಚೆಗಷ್ಟೇ ಗೊತ್ತಾಯಿತು. ಈ ಪಾಟಿಗೆ ಈ ಪ್ಲೇಟು ಎಷ್ಟು ಟೈಟಾಗಿ ಕೂತ್ಕೊಂಡಿದೆ ನೋಡಿ. ಈ ಪಾಟಿಗೆ ಕೆಳಗಡೆಯಿಂದ ಸ್ವಲ್ಪನೂ ಏರ್ ಹೋಗಲ್ಲ, ಅಷ್ಟು ಟೈಟಾಗಿ ಕೂತ್ಕೊಂಡ್ಬಿಟ್ಟಿದೆ ಈ ಪ್ಲೇಟು. ಹಾಗಾಗಿ ಈ ಗಿಡ ನಾನು ಹೇಗೆ ಹಾಕಿದ್ದೆ ಅದೇ ರೀತಿ ಇದೆ, ಸ್ವಲ್ಪನೂ ಗ್ರೋ ಆಗೇ ಇಲ್ಲ. ಇದೇ ಪ್ಲ್ಯಾಂಟ್ನ ಇನ್ನೊಂದು ಪಾಟಲ್ಲೂ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದರಲ್ಲೇ ನನಗೆ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಫ್ರೆಂಡ್ಸ್, ಇವತ್ತಿನ ಸಣ್ಣ ಅಪ್ಡೇಟ್ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.